ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ತುಪ್ಪನ ಹೇಗೆ ಕಾಸೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಸ್ಕಿಪ್ ಮಾಡಿಕೊಂಡು ನೋಡಬೇಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡವರಿಗೆ ಎಲ್ಲ ರೆಸಿಪಿನ ಹೋಗಿ ಚೆಕ್ ಮಾಡಿಕೊಂಡು ವಿಸಿಟ್ ಮಾಡಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟಿಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಬೆಣ್ಣೆ ನೋಡಿ, ಕಲರ್ ನೋಡಿ, ತುಪ್ಪದ ಕಲರ್ ನೋಡಿ, ಹಾಗೆ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಇವಾಗ ಹೇಗೆ ಕಾಸೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಅಂದರೆ ನೀವು ಮನೆಯಲ್ಲಿ ಕೂಡ ಮಾಡ್ಕೊಂಡಿದ್ರು ಹೌದು, ಓಕೆ. ಮತ್ತು ಅಂಗಡಿಯಲ್ಲಿ ತೊಗೊಂಡು ಬಂದು ಈ ಥರ ಬೆಣ್ಣೆನ ಕಾಸ್ಕೊಂಡ್ರು ಓಕೆ. ಸೊ ನಾನು ಇದನ್ನು ಅಂಗಡಿಯಲ್ಲಿ ತೊಗೊಂಡು ಬಂದಿರೋದು. ಸೊ ಅರ್ಧ kg ಆಗುವಷ್ಟು ಬೆಣ್ಣೆ ಈ ಥರ ಪಾಕೆಟ್ನ ಹರಿದ್ಬಿಟ್ಟು ಈ ಥರ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಫ್ರಿಜ್ಜರಲ್ಲಿ. ಸೊ ಆವಾಗ ಇದು ಗಟ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ನಾನು ಮೆಲ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿ ನೀರು ಹಾಕೋಬೇಕಂತೇನಿಲ್ಲ. ಸ್ಮೆಲ್ ಬರ್ತಿದ್ರೆ ಮಾತ್ರ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕ್ಕೊಳ್ಳಿ. ಬೆಣ್ಣೆ ಸ್ವಲ್ಪ ಸ್ಮೆಲ್ ಬರುತ್ತೆ ಒಂದೊಂದು ಸೈಡು. ಸೊ ಸ್ಮೆಲ್ ಬರ್ತಿದ್ರೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಒಂದು ಸಲ ಕ್ಲೀನ್ ಮಾಡಿಕೊಂಡೆ, ತೊಳ್ಕೊಂಡೆ. ನೆಕ್ಸ್ಟ್ ಟೈಮು ಇನ್ನೂ ಒಂದು ಸಲ ಏನು ಮಾಡಬೇಕು, ಈ ಥರ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ಉಪ್ಪನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಅಥವಾ ನೀವು ಈ ಥರ ಸ್ಪೂನಲ್ಲಿ ಆದ್ರೂ ಕೂಡ ಅದನ್ನು ಉಪ್ಪು ಹಾಕ್ಕೊಂಡು ಕ್ಲೀನಾಗೆ ತೊಳ್ಕೊಂಡ್ರೆ ಬೆಣ್ಣೆ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಕೂಡ ನಾವು ಅದನ್ನು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು. ಸೊ ಈ ಥರ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ಅದನ್ನು ನೀರನ್ನು ಯಾವ ಥರ ಅಂದರೆ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಅದನ್ನು ನೀರೆಲ್ಲ ಸಾಣಿಸ್ಕೋಬೇಕು. ಒಂದು ಹನಿನೂ ನೀರು ಇರಬಾರ್ದು ಗೈಸ್. ಒಂದು ಹನಿ ನೀರಿದ್ರೂ ಕೂಡ ತುಪ್ಪ ಸಿಡಿಯುತ್ತೆ. ಸೊ ಅದು ಮೇನ್ ಹುಷಾರಾಗಿ ಮಾಡೋ ಕೆಲಸ ಏನಂದರೆ ಎಲ್ಲ ನೀರನ್ನು ತೆಗೆದು ತುಪ್ಪನ ಕಾಸಬೇಕಾಗತ್ತೆ. ಒಂದು ಹನಿನೂ ನೀರಿರಬಾರ್ದು. ಇವಾಗ ನಾನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಏನು ಮಾಡಬೇಕು, ಬೆಣ್ಣೆ ಕರಗೋ ತನಕ ಮಾತ್ರ ಹೈ ಫ್ಲೇಮಲ್ಲಿ ಇಡಬೇಕು. ಈ ಥರ ಸೈಡಲ್ಲೆಲ್ಲ ಹತ್ಕೊಂಡಿರೋದು ಬೆಣ್ಣೆ ಇರುತ್ತೆ ನೋಡಿ, ಅದು ಕರಗೋ ತನಕ, ಅಂದರೆ ಒಳಗಡೆ ಇರೋ ಬೆಣ್ಣೆ ಮತ್ತು ಮೇಲ್ಗಡೆ ಇರೋ ಬೆಣ್ಣೆನ ಕರಗಬೇಕು ಅಂದರೆ ಫಸ್ಟಿಗೆ ನಾವು ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಅದು 1 ನಿಮಿಷ ಆದರೂ ಸರಿ, 2 ನಿಮಿಷ ಆದರೂ ಸರಿ, ಅದನ್ನು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಪೂರ್ತಿ ಬೆಣ್ಣೆ ಕರಗದ ಮೇಲೆ ಏನು ಮಾಡಬೇಕು, ನಾನು ತೋರಿಸ್ತಾ ಇದ್ದೀನಿ ಮುಂದುಗಡೆ. ಪೂರ್ತಿ ಬೆಣ್ಣೆ ಕರಗದ ಮೇಲೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ತರಬೇಕು ಗ್ಯಾಸನ್ನು. ಅದಕ್ಕೆ ತುಪ್ಪ ಕಾಸಬೇಕಾದ್ರೆ ಗ್ಯಾಸ್ ಮುಂದೆ ನಿಂತ್ಕೊಂಡು ತುಪ್ಪನ ಕಾಸಿ ಅಂತ ಹೇಳ್ತಾ ಇದ್ದೀನಿ. ಸೊ ತುಪ್ಪ ಇಟ್ಟು ಗ್ಯಾಸ್ ಮೇಲೆ ಹೊರಗಡೆ ಕೂತ್ರೆ ಅದು ತುಪ್ಪ ಸರಿಯಾಗಿ ಬರೋದಿಲ್ಲ. ಸೊ ನಾವು ಒಂದು ಅರ್ಧ ತಾಸಾಗಲಿ ಅಥವಾ 20 ನಿಮಿಷ ಆಗಲಿ ಬೇರೆ ಕೆಲಸ ಮಾಡಬೇಕಾದ್ರೂ ತುಪ್ಪ ಕಾಸ್ಕೊಂಡ್ರೆ ಓಕೆ. ನೋಡಿ ಇವಾಗ ನಾನು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತುಪ್ಪನ ಕಾಸ್ಕೋಬೇಕು. ಕಾಣಿಸ್ತಾ ಇದೆ ಅಲ್ವಾ, ನಾನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಜನ ಏನು ಮಿಸ್ಟೇಕ್ ಮಾಡ್ತೀರಾ ಅಂದರೆ ತುಪ್ಪನ ಹೈ ಫ್ಲೇಮಲ್ಲಿ ಇಟ್ಟು ಕಾಸಿ ಅದು ಸ್ವಲ್ಪ ಮೇಲ್ಗಡೆ ಹೋಗಿ ಟೈಪ್ ಬರುತ್ತೆ. ಆವಾಗ ತುಪ್ಪ ಸೀದೋಗಿರುತ್ತೆ, ಅದು ನಮಗೆ ಗೊತ್ತಾಗೋದಿಲ್ಲ, ಸ್ಮೆಲ್ ಬಂದಿರಲ್ಲ. ಆವಾಗ ತುಪ್ಪ ಕಾಸಬೇಕಾದ್ರೆ ಬೆಣ್ಣೆ ಸ್ಮೆಲ್ ಮಾತ್ರ ಬರ್ತಾ ಇರುತ್ತೆ. ಸೊ ಲಾಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಅದು ತುಪ್ಪ ಸ್ಮೆಲ್ಲ ಕಹಿಯಾಗಿ ಅಥವಾ ಏನಾಗಿದೆ ಅಂತ ಲಾಸ್ಟ್ ಎಲ್ಲ ಆದಮೇಲೆ ಗೊತ್ತಾಗೋದು. ಅದಕ್ಕೋಸ್ಕರ ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಾಸ್ಕೊಂಡ್ರೆ ಯಾವುದೇ ರೀತಿ ಸೀದೋಗಿರೋ ಸ್ಮೆಲ್ಲು ಬರೋಂಗಿಲ್ಲ. ಹಾಗೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನೊಂದು ಟಿಪ್ಸ್ ಹೇಳ್ತೀನಿ, ಲಾಸ್ಟಲ್ಲಿ ಹೇಳ್ತೀನಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಪ್ಪ 1 ತಿಂಗಳವರೆಗೂ ಸ್ಮೆಲ್ಲು ಬರೋಲ್ಲ, ಹಾಗೆ ಕಹಿಯಾಗೂ ಆಗೋದಿಲ್ಲ. ಸೊ ನಾನು ಮಾಡೋ ರೀತಿ ಫಾಲೋ ನೀವು ಮಾಡಿದ್ರೆ ಅದು ತುಪ್ಪ 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಇವಾಗ ತುಪ್ಪ ಕರೆಕ್ಟಾಗಿ ಆಗಿದೆ. ಬುರುಗೆಲ್ಲ ಹೋಗಿ ಬಬ್ಬಲ್ಸ್ ನೋಡಿ ಸ್ವಲ್ಪ ಇದೆ. ಇವಾಗ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಸೌಂಡು ಹೋಗಿಬಿಡುತ್ತೆ ಗೈಸ್. ಲಾಸ್ಟಲ್ಲಿ ನಾನು ಹೇಳೋ ಟಿಪ್ಸ್ ಏನಂದರೆ ಇದೇ, ಏಲಕ್ಕಿನ ಸ್ವಲ್ಪ ಒಡೆದ್ಬಿಟ್ಟು ನೀರಲ್ಲಿ ಎದ್ದಿ ಈ ಥರ ಹಾಕಿ ಮುಚ್ಚಳನ ಮುಚ್ಚಿ ಇಟ್ಬಿಡಬೇಕು. ಇದನ್ನು ನಾನು ತುಪ್ಪ ಆರಿಸ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಬಿಟ್ಟು ಆರಿಸ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಆರಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಬೇಕು. ಬಿಸಿಯಾಗಿ ಹಾಕಿ ಇಡಬಾರ್ದು ಡಬ್ಬಿಯಲ್ಲಿ, ಸ್ವಲ್ಪ ಆರಬೇಕು. ಪೂರ್ತಿ ಆರಿದ ಮೇಲೇ ಸ್ವಲ್ಪ ಈ ಥರ ಡಬ್ಬಿಯಲ್ಲಿ ಕ್ಲೀನಾಗೆ ಡಬ್ಬಿನ ತೊಳೆದ್ಬಿಟ್ಟು ಈ ಥರ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇದನ್ನು 1 ತಿಂಗಳ ತನಕ ನೀವು ಇಟ್ಕೊಂಡು ತಿನ್ಬೋದು. ಜಾಸ್ತಿನ ರೀತಿ ಪ್ರಮಾಣದಲ್ಲಿ ಕಾಸ್ತಿದ್ರು ಕೂಡ ಇದೇ ರೀತಿನ ಫಾಲೋ ಮಾಡಿ. ಹಾಗೆ ಆಕಳ ತುಪ್ಪನೂ ಕಾಸ್ತಿದ್ರು ಇದೇ ರೀತಿ ಫಾಲೋ ಮಾಡಿ. ನಾನಿದು ಕಾಸಿರೋದು ಎಮ್ಮೆ ತುಪ್ಪ, ನೋಡಿ ಕಲರಲ್ಲೇ ಗೊತ್ತಾಗುತ್ತೆ. ಸೊ ಆಕಳ ತುಪ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ. ಹಾಗೆ ನೋಡಿ ಇಲ್ಲಿ ಚಾಣಿಯಲ್ಲಿ ಗೊತ್ತಾಗ್ತಿದೆಯಲ್ಲ ಸ್ಟ್ರೈನರಲ್ಲಿ, ಅದು ಕರಿ ಕಲರ್ ಆ ಥರ ಬಂದ್ರೇ ಅದು ಒರಿಜಿನಲ್ ಇದೆ ಅಂತ ಅರ್ಥ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಾನು ಚಾಣಿಯಲ್ಲಿ ಸೋಸ್ತಾ ಇದ್ದೀನಿ ನೋಡಿ, ಅದರಲ್ಲಿ ಕರಿ ಬರ್ತಾ ಇರೋದು ಅದು ಗಶಿ ಅಂತ ಕರೀತಾರೆ ನಮ್ಮ ಸೈಡು. ನಿಮ್ಗೆ ಗೊತ್ತಿಲ್ಲ. ಸೊ ಅದು ಬಂದ್ರೇ ಒರಿಜಿನಲ್ ಇದೆ ಅಂತ ಅರ್ಥ. ತುಪ್ಪದಲ್ಲಿ ಅದು ಬರಬೇಕು ಗೈಸ್.
ಅಂದರೆ ಅದು ಒರಿಜಿನಲ್ ಇದೆ ಅಂತ ಗೊತ್ತಾಯ್ತಲ್ವ. ಸೊ ನೋಡಿ, ಅರ್ಧ kg ಬೆಣ್ಣೆಗೆ ಇಷ್ಟು ತುಪ್ಪ, ಅಂದರೆ ಇನ್ನೂ ಒಂದು ಸ್ವಲ್ಪ ಉಳಿದಿದೆ, ಅದನ್ನು ಕೂಡ ನಾನು ಇಲ್ಲೇ ಹಾಕಿ ತೋರಿಸ್ತೀನಿ. ಅರ್ಧ kg ಬೆಣ್ಣೆಗೆ ತುಪ್ಪ ಎಷ್ಟಾಗುತ್ತೆ ಅಂತ ಅಳತೆ ನಿಮ್ಮ ಮುಂದೆನೇ ಇಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಮಧ್ಯದಲ್ಲಿ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಎಷ್ಟೊಂದು ಗಸಿ ಬಂದಿದೆ, ಅಷ್ಟು ಬರುತ್ತೆ. ಎಲ್ಲ ತುಪ್ಪ ನಾವು ಕಾಸಬೇಕಾದ್ರೆ ಅದು ನಾರ್ಮಲ್ ಆಗಿ ಅಷ್ಟು ಬ್ಲ್ಯಾಕ್ ಬಂದೇ ಬರುತ್ತೆ. ಅದು ಬರಲಿಲ್ಲ ಅಂದರೆ ಒರಿಜಿನಲ್ ಅಲ್ವೇ ಅಲ್ಲ ತುಪ್ಪ. ಹಾಗೆ ನೀವು ತುಪ್ಪ ಅಂಗಡಿಯಲ್ಲಿ ತೊಗೊಂಡು ಬರ್ತೀರಾ, ಸೊ ಅದರಲ್ಲಿ ಏನು ಮಿಕ್ಸ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಬೆಣ್ಣೆಯಲ್ಲಿ ಏನಾದರೂ ಮಿಕ್ಸ್ ಆಗಿದ್ದರೆ ಈ ಥರ ಕರ್ಗದ ಮೇಲೆ ಇಲ್ಲಿ ಗೊತ್ತಾಗುತ್ತೆ. ಏನಾದರೂ ಮಿಕ್ಸ್ ಆಗಿದ್ದರೆ ಅದು ತುಪ್ಪ ಆಗೋದಿಲ್ಲ, ಈ ಥರ ಮಿಕ್ಸ್ ಆಗಿಬಿಡುತ್ತೆ, ಇಲ್ಲಿ ಹೊಲಸು ಬಂದುಬಿಡುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಆದಷ್ಟು ಬೆಣ್ಣೆನ ತೊಗೊಂಡು ಬಂದು ಈ ಥರ ಕಾಸ್ಕೊಳ್ಳೋದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತಿದ್ದೀನಿ. ಗೊತ್ತಾಯ್ತಲ್ವ. ಹಾಗೆ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ. ತುಪ್ಪನ ನಾವು ಬಿಸಿಲಿಗೆ ತಾಗ್ದಂಗೆ ಇಡಬೇಕು. ಈ ಏಲಕ್ಕಿನ ತೊಗೊಂಡಿದ್ದೀವಲ್ವ, ಅದೇ ಏಲಕ್ಕಿನ ನಾನು ಈ ಡಬ್ಬದಲ್ಲಿ ಹಾಕಿ ಮುಚ್ಚಳನ ಮುಚ್ಚಿ ಇಟ್ಬಿಡ್ತಿದ್ದೀನಿ ಅಂದರೆ ಸಪ್ರೇಟಾಗಿ. ಯಾಕೆಂದರೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ. ಅಂದರೆ ಇದನ್ನು 4-5 ಡೇಸ್ ಬಿಟ್ಟಾದರೂ ನೀವು ಯೂಸ್ ಮಾಡ್ಬೋದು, ಅಥವಾ ಒಂದು 15 ದಿನ ಬಿಟ್ಟಾದರೂ ನೀವು ಯೂಸ್ ಮಾಡ್ಬೋದು. ಈ ಥರ ಏಲಕ್ಕಿನ ಹಾಕಿ ಕೂಲ್ ಪ್ಲೇಸಲ್ಲಿ ಇರಬೇಕು, ವಾರ್ಮ್ ಅಂದರೆ ಹಾಟ್ ಪ್ಲೇಸಲ್ಲಿ ಇರಬಾರ್ದು. ನನಗೆ ಗೊತ್ತಿರೋ ಮಟ್ಟಿಗೆ ತುಪ್ಪನ ಹೇಗೆ ಕಾಸೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಯಾವ ರೀತಿನ ತುಪ್ಪನ ಕಾಸ್ತೀರಂತ ಕೆಲವೊಬ್ಬರಿಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಏನಾದರೂ ಕಾಸಿದ್ದ ರೀತಿ ಸರಿಯಾಗಿ ಅನಿಸಿಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬೈ ಬಾಯ್.